everyone, welcome to Maths class 9th standard part 1. Let us continue with the lesson number systems. Next concept is decimal expansion. ಈ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಅನ್ನ ಯಾವ ರೀತಿ ಮಾಡೋದು ಅಂತ ಈ ಒಂದು 3 ಎಕ್ಸಾಂಪಲ್ ಇದಾವೆ. ಇದರಲ್ಲಿ ಕೆಲವೊಂದೊಂದು ಟರ್ಮ್ಸ್ ಬರ್ತವೆ, ಟರ್ಮಿನೇಟಿಂಗ್, ನಾನ್ ಟರ್ಮಿನೇಟಿಂಗ್ ಅಂತ. ಸೊ ಯಾವುದಕ್ಕೆ ಏನಂತ ನಾವು ಡೆಫಿನೇಷನ್ ನ ಕೊಡ್ತೀವಿ ಅನ್ನೋದನ್ನ ನೋಡೋಣ. ಫಸ್ಟ್ ಈ 3 ಏನಿದೆ ಇದನ್ನ ಡಿವೈಡ್ ಮಾಡ್ಕೊಳ್ತಾ ಹೋಗೋಣ. ಇಲ್ಲಿ 10/3 ಅಂದ್ರೆ 10 ಅನ್ನು ನಾವೇನು ಮಾಡಬೇಕು, 3 ಇಂದ ಡಿವೈಡ್ ಮಾಡಬೇಕು. 3 3s 9, 1 ಉಳಿತು. ಈಗ ಇಲ್ಲಿ ಏನು ಮಾಡಬೇಕು, ಪಾಯಿಂಟ್ ಇಟ್ಕೊಂಡು 0 ಹಾಕ್ಕೊಳ್ಬೇಕು. ಅಗೇನ್ 3 3s 9, ಏನಾಯಿತು 1 ಉಳಿತು. ಇಲ್ಲಿ ಪಾಯಿಂಟ್ ಆಲ್ರೆಡಿ ಇಟ್ಕೊಂಡಿರೋದ್ರಿಂದ 0, 3 3s 9, ಮತ್ತೆ 1 ಉಳಿತು, 3 3s 9. ನೀವು ಇದನ್ನ ಎಷ್ಟು ದೂರ ಮಾಡ್ಕೊಳ್ತಾ ಹೋದ್ರೂ ಇದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. 3.333333 ಎಕ್ಸೆಟ್ರಾ. ಓಕೆನಾ. ಸೊ ಇದಕ್ಕೆ ಇವಾಗ ಏನು ಮಾಡ್ತೀವಿ ನಾವು, 3.33 ಎಕ್ಸೆಟ್ರಾ ಅಂತ ಬರಿತೀವಿ. ಇದು ನೀವು ಎಷ್ಟು ಸಲ ರಿಪೀಟ್ ಆಗಿ ಡಿವೈಡ್ ಮಾಡ್ಕೊಳ್ತಾ ಹೋದ್ರೂ ಇಷ್ಟೇ ಬರುತ್ತೆ, ಇದಕ್ಕಿಂತ ಬೇರೆ ನಂಬರು ಬರೋದಿಲ್ಲ. ಇದು ರಿಮೈಂಡರ್ 0 ಕೂಡ ಆಗೋದಿಲ್ಲ. ನೆಕ್ಸ್ಟು ಈಗ 7/8 ಅಂದರೆ 7ಅನ್ನು ನಾವು 8ಇಂದ ಡಿವೈಡ್ ಮಾಡಬೇಕು. ಸೊ 7 8ಗಿಂತ ಕಮ್ಮಿ ಇರೋದ್ರಿಂದ 0 ಹಾಕ್ಕೊಂಡು ಪಾಯಿಂಟ್ ಇಟ್ಕೊಂಡು ಇಲ್ಲಿ ಏನು ಮಾಡ್ತೀವಿ, 0 ಹಾಕ್ಕೊಳ್ತೀವಿ. ಓಕೆನಾ. ನೆಕ್ಸ್ಟು 8 7 56, 8 8 64. ಓಕೆ. ಈಗ ಇಲ್ಲಿ ಏನಾಯಿತು, 10 ಆಯಿತು. 10 - 4 ಅಂದರೆ 6. ಇಲ್ಲಿ ಆಲ್ರೆಡಿ ಪಾಯಿಂಟ್ ಇಟ್ಕೊಂಡಿರೋದ್ರಿಂದ 0. 8 7 56, 4 ಆಯಿತು, 0. 8 5 40. ಸೊ ಏನಾಯ್ತು, ಇಲ್ಲಿ ರಿಮೈಂಡರು 0 ಬಂತು. ಓಕೆನಾ. 0.875 ಇಲ್ಲಿ ಕಂಪ್ಲೀಟಾಗಿ 3 ಡಿಜಿಟಿಗೆ ಸ್ಟಾಪ್ ಆಯಿತು. ರಿಮೈಂಡರ್ ಕೂಡ 0 ಆಯಿತು. ಇಲ್ಲಿರೋದೇನು, 1/7 ಅಂದರೆ 1ನ ನಾವು 7ಇಂದ ಡಿವೈಡ್ ಮಾಡಬೇಕು. ಇಲ್ಲೂ ಕೂಡ 1 7ಗಿಂತ ಚಿಕ್ಕದಾಗಿರೋದ್ರಿಂದ ಏನು ಮಾಡ್ತೀವಿ, ಪಾಯಿಂಟ್ ಇಟ್ಕೊಂಡು 0 ಹಾಕ್ಕೊಳ್ತೀವಿ. 7 1s 7. ನೆಕ್ಸ್ಟು 3 ಉಳಿತು, ಪಾಯಿಂಟ್ ಇಟ್ಕೊಂಡು 0. 7 4s 28. ನೆಕ್ಸ್ಟು 2 ಉಳಿತು, 0. 7 2 14. 6 ಉಳಿತು, 0. ನೆಕ್ಸ್ಟು 7 8 56. ನೆಕ್ಸ್ಟ್ ಏನಾಯಿತು, 4 ಉಳಿತು. ನೆಕ್ಸ್ಟು 4 ಅಂತಂದರೆ 7 5 35. 5 ಉಳಿತು, 0 ಹಾಕೊಂಡ್ವಿ. ನೆಕ್ಸ್ಟು 7 7 49. ನೆಕ್ಸ್ಟು 1 ಉಳಿತು, 0 ಆಯಿತು. ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀವಿ, 7 1s 7 ಮತ್ತು 3. ನೋಡಿ ಇಲ್ಲಿ 10 ಬಂತು, ಇಲ್ಲೂ 10 ಬಂತು. ಏನಾಗ್ತಾ ಇದೆ, ಇದೇ ನಂಬರು ರಿಪೀಟ್ ಆಗ್ತಾ ಹೋಗ್ತಾ ಇದೆ. ಸೊ ಏನದು 0.1428571 ಆದಮೇಲೆ ಮತ್ತೆ ಈಗ 4 2 8 ಇದೇ ರೀತಿನಲ್ಲಿ ರಿಪೀಟ್ ಆಗ್ತಾ ಹೋಗುತ್ತೆ, ಒಂದು ಆಫ್ಟರ್ ಸಮ್ ಡಿಜಿಟ್ಸ್ ಆದಮೇಲೆ. ಓಕೆನಾ. ಸೊ ಈಗ ಟರ್ಮಿನೇಟಿಂಗ್, ನಾನ್ ಟರ್ಮಿನೇಟಿಂಗ್ ಅಂದರೆ ಏನು? ಟರ್ಮಿನೇಟಿಂಗ್ ಅಂದರೆ ಏನು? ದ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಟರ್ಮಿನೇಟ್ಸ್ ಆರ್ ಎಂಡ್ಸ್ ಆಫ್ಟರ್ ಎ ಫೈನೈಟ್ ನಂಬರ್ ಆಫ್ ಸ್ಟೆಪ್ಸ್. ವಿ ಕಾಲ್ ದ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಫ್ ಸಚ್ ನಂಬರ್ಸ್ ಟರ್ಮಿನೇಟಿಂಗ್. ಅಂದರೆ ಒಂದು ಸ್ವಲ್ಪ ನಂಬರ್ಸ್ ಆದಮೇಲೆ ರಿಮೈಂಡರ್ 0 ಆಗುತ್ತೆ, ಆ ಒಂದು ಡೆಸಿಮಲ್ ಎಕ್ಸ್ಪ್ಯಾನ್ಷನ್ನು ಎಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ 7/8 0.875 ಆದಮೇಲೆ ರಿಮೈಂಡರ್ ಏನಾಯಿತು, 0 ಆಯಿತು. ಸೊ ಈ ಎಕ್ಸ್ಪ್ಯಾನ್ಷನ್ನು ಸ್ಟಾಪ್ ಆಗಿದೆ. ಈ ಥರದ ಒಂದು ಎಕ್ಸ್ಪ್ಯಾನ್ಷನನ್ನು ನಾವೇನಂತ ಕರಿತೀವಿ, ಟರ್ಮಿನೇಟಿಂಗ್ ಅಂತ ಕರಿತೀವಿ. ನಾನ್ ಟರ್ಮಿನೇಟಿಂಗ್ ಅಂದರೆ ದ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ನೆವರ್ ಬಿಕಮ್ಸ್ 0 ಆ್ಯಂಡ್ ದ ಬ್ಲಾಕ್ ಆಫ್ ಡಿಜಿಟ್ಸ್ ರಿಪೀಟ್ಸ್. ದೀಸ್ ನಂಬರ್ಸ್ ಆರ್ ನಾನ್ ಟರ್ಮಿನೇಟಿಂಗ್. ಇಲ್ಲಿ ಎಕ್ಸಾಂಪಲ್ 1 ನೋಡಿ, 3.3333 ಏನಾಗ್ತಾ ಇದೆ, ರಿಪೀಟ್ ಆಗ್ತಾ ಇದೆ. ಅದೇ ರೀತಿನಲ್ಲಿ 1/7 ಅಂದರೆ 0.142857 ಅಗೇನ್ 142857 ಅಂತ ಸ್ಟಾರ್ಟ್ ಆಗುತ್ತೆ. ಇವೆರಡರಲ್ಲೂ ಏನಾಗ್ತಾ ಇದೆ, ಡಿಜಿಟ್ಸು ರಿಪೀಟ್ ಆಗ್ತಾ ಇದೆ. ಜೊತೆಗೆ ರಿಮೈಂಡರ್ ಏನಾಗುತ್ತೆ, ನೆವರ್ ಬಿಕಮ್ಸ್ 0 ಆಗೋದೇ ಇಲ್ಲ. ಈ ಥರದವನ್ನ ನಾನ್ ಟರ್ಮಿನೇಟಿಂಗ್ ಅಂತ ಕರಿತೀವಿ. ಅದೇ ರೀತಿನಲ್ಲಿ 2 ಹೊಸ ವರ್ಡ್ಸ್ ಕೂಡ ಬರುತ್ತೆ ನಿಮಗೆ. ರಿಕರಿಂಗ್ ಅಂದರೆ ರಿಪೀಟಿಂಗ್. ಓಕೆ, ಒಂದೇ ನಂಬರು ಈ ರೀತಿನಲ್ಲಿ ಡಿಜಿಟ್ಸ್ ಆದಮೇಲೆ ರಿಪೀಟ್ ಆಗ್ತಾ ಹೋಗ್ತಾ ಇದ್ರೆ ಇದನ್ನ ರಿಕರಿಂಗ್ ಅಂತ ಕರಿತೀವಿ. ನಾನ್ ರಿಕರಿಂಗ್ ಅಂದರೆ ನಾನ್ ರಿಪೀಟಿಂಗ್, ರಿಪೀಟ್ ಆಗ್ದಲೇ ಇರೋವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ 875 ಆಯಿತು, ಸ್ಟಾಪ್ ಆಯಿತು. ಮತ್ತೇನು ಅಷ್ಟೇ, ಈಗ ನಾನ್ ರಿಕರಿಂಗ್ ನಾನ್ ರಿಪೀಟಿಂಗ್ ಅಂತ ಅಂದರೆ ಈಗ ಪೈ ವ್ಯಾಲ್ಯೂ 3.14 ಸಮಥಿಂಗ್ ಅಂತ ಬರ್ತಾ ಹೋಗ್ತಾ ಇರುತ್ತೆ. ಇದರಲ್ಲಿ ಏನಾಗುತ್ತೆ, ರಿಮೈಂಡರ್ ಕೂಡ 0 ಆಗೋದಿಲ್ಲ, ಜೊತೆಗೆ ಯಾವುದೇ ನಂಬರ್ ಕೂಡ ರಿಪೀಟು ಆಗೋದಿಲ್ಲ. ಇದನ್ನ ನಾನ್ ರಿಕರಿಂಗ್ ನಾನ್ ರಿಪೀಟಿಂಗ್ ಅಂತ ನಾವು ಕರಿತೀವಿ.
ರಿಕರಿಂಗ್ ಅಂದರೆ ಕೆಲವೊಂದು ನಂಬರ್ಸು ರಿಪೀಟ್ ಆಗ್ತಾ ಹೋಗ್ತಾ ಇರುತ್ತೆ, ಇದನ್ನು ರಿಕರಿಂಗ್ ಅಂತ ಕರಿತೀವಿ. ಓಕೆನಾ. ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್ ನಂಬರಲ್ಲಿ ನೋಡೋದಾದರೆ ದ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಫ್ ಎ ರ್ಯಾಷನಲ್ ನಂಬರ್ ಈಸ್ ಐದರ್ ಟರ್ಮಿನೇಟಿಂಗ್ ಆರ್ ನಾನ್ ಟರ್ಮಿನೇಟಿಂಗ್ ರಿಕರಿಂಗ್ ಅಂತ ಇದೆ. ಟರ್ಮಿನೇಟಿಂಗ್ ಅಂದರೆ ರಿಮೈಂಡರು 0 ಆಗುತ್ತೆ, ಇಲ್ಲ ಅಂದರೆ ರಿಮೈಂಡರ್ 0 ಆಗದಿದ್ರೂ ಕೂಡ ಬರುವಂಥ ಡಿಜಿಟ್ಸ್ ಏನಾಗುತ್ತೆ ರಿಪೀಟ್ ಆಗ್ತಾ ಹೋಗುತ್ತೆ. 3.3333 ಈ ಥರ ರಿಪೀಟ್ ಆಗ್ತಾ ಹೋಗೋದನ್ನ ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಓಕೆ. ದ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಫ್ ಎನ್ ಇರ್ರ್ಯಾಷನಲ್ ನಂಬರ್ ಈಸ್ ನಾನ್ ಟರ್ಮಿನೇಟಿಂಗ್ ನಾನ್ ರಿಕರಿಂಗ್. ನಾನ್ ಟರ್ಮಿನೇಟಿಂಗ್ ಅಂದರೆ ರಿಮೈಂಡರ್ 0 ಆಗಲ್ಲ. ನಾನ್ ರಿಕರಿಂಗ್ ಅಂದರೆ ಡಿಜಿಟ್ಸು ಕೂಡ ರಿಪೀಟ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಪೈ, √2 ಈ ರೀತಿ ಉದ್ದುದ್ದ ಡಿಜಿಟ್ಸ್ ಬರ್ತವೆ, ಬಟ್ ಯಾವುದೇ ಡಿಜಿಟ್ಸ್ ಕೂಡ ರಿಪೀಟ್ ಆಗಲ್ಲ. ಈ ಥರ ಇರುವಂಥ ನಂಬರ್ಸನ್ನು ಇರ್ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಲೆಟ್ಸ್ ಸಾಲ್ವ್ ಎಕ್ಸಸೈಸ್ 1.3. Exercise 1.3 first question. Write the following in decimal form and say what kind of decimal expansion each has ಅಂತ. ಅದೇ ಹೇಳಿದ್ವಲ್ಲ, ಟರ್ಮಿನೇಟಿಂಗ್ ಆ್ಯಂಡ್ ನಾನ್ ಟರ್ಮಿನೇಟಿಂಗ್ ಯಾವ ಥರದ್ದು ಅಂತ ನಾವಿಲ್ಲಿ ಬರಿಬೇಕು, ರಿಪೀಟಿಂಗಾ ನಾನ್ ರಿಪೀಟಿಂಗಾ ಅಂತ. ಸೊ ಫಸ್ಟ್ ಕ್ವೆಶನ್ ಏನಿದೆ 36/100 ಅಂತ ಇದೆ. 36ನ ಈಗ 100ಇಂದ ನಾವು ಡಿವೈಡ್ ಮಾಡಬೇಕು. 36 ಈಗ 100ಗಿಂತ ಕಮ್ಮಿ ಇರೋದ್ರಿಂದ 0 ಇಟ್ಕೊಂಡು ಇಲ್ಲಿ ನಾವು ಹಾಕೊಳ್ತೀವಿ 1 0ನ. 100 3s 300, ಸೊ 60 ಕೆಳಗಡೆ ಬಂತು. ಇಲ್ಲಿ ಆಲ್ರೆಡಿ ಪಾಯಿಂಟ್ ಇಟ್ಟಿರೋದ್ರಿಂದ 0. 100 6 600, ಸೊ 0 0 0. ಇಲ್ಲೇನಾಯಿತು, ರಿಮೈಂಡರ್ 0 ಆಯಿತು. ಆನ್ಸರ್ ಏನು ಬಂತು, 0.36 ಬಂತು. ಸೊ ಯಾವ ರೀತಿಯ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಇದು, ಟರ್ಮಿನೇಟಿಂಗ್. ಓಕೆ, ಟರ್ಮಿನೇಟಿಂಗ್ ಅಂದರೆ ರಿಮೈಂಡರ್ 0 ಜೊತೆಗೆ ಒಂದು ಡೆಫಿನೆಟ್ ಆದಂಥ ನಮಗೆ ಆನ್ಸರ್ ಸಿಗುತ್ತೆ. ಓಕೆ, ಸೊ ದಿಸ್ ಈಸ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ನೆಕ್ಸ್ಟು 1/11 ಅಂತ ಇದೆ. ಸೊ 11ಇಂದ 1ಅನ್ನು ನಾವು ಡಿವೈಡ್ ಮಾಡಬೇಕು. 0.10. ಈಗ 10 ಅನ್ನೋದು ಕೂಡ 11ಗಿಂತ ಕಡಿಮೆ ಇರೋದ್ರಿಂದ ಇಲ್ಲಿ ಒಂದು 0 ಹಾಕ್ಕೊಂಡು 0 ಹಾಕ್ಕೊಳ್ತೀವಿ. ಸೊ 11 9s 99 ಆಯಿತು. ಮತ್ತು ಏನು 1 ಕೆಳಗಡೆ ಬಂತು. ಆಯಿತಾ. ನೆಕ್ಸ್ಟು ಇಲ್ಲಿ ಪಾಯಿಂಟ್ ಇಟ್ಕೊಂಡಿರೋದ್ರಿಂದ 0 ಹಾಕ್ಕೊಳ್ತೀವಿ. ಅಗೇನ್ 10 11ಗಿಂತ ಕಮ್ಮಿ ಇರೋದ್ರಿಂದ ಇಲ್ಲೊಂದು 0 ಹಾಕ್ಕೊಂಡು 0 ಹಾಕ್ಕೊಳ್ತೀವಿ. 11 9s 99. ಮತ್ತೆ ಏನಾಯಿತು, 1 ಬರುತ್ತೆ. ಈ ಪಾಯಿಂಟ್ ಇಟ್ಕೊಂಡಿದ್ದೀವಿ, 0 ಹಾಕ್ಕೊಳ್ತೀವಿ. ಮತ್ತೆ ಇಲ್ಲೊಂದು 0 ಹಾಕ್ಕೊಂಡು ಇಲ್ಲೊಂದು 0 ಹಾಕ್ಕೊಳ್ತೀವಿ. 11 9s 99 ಮತ್ತೆ 1 ಬಂತು. ಇದೇನಾಗ್ತಾ ಇದೆ, ರಿಪೀಟ್ ಆಗ್ತಾ ಹೋಗ್ತಾ ಇದೆ, ಬಟ್ ಡೆಸಿಮಲ್ಲು 0 ಆಗ್ತಾ ಇಲ್ಲ. ಇಲ್ಲಿ ನೋಡಿ 090909 ಅಂತ. ಸೊ ಆನ್ಸರ್ 0.09. ಇದ್ರ ಮೇಲೆ ಇರುತ್ತಾ ಬಾರ್ ಹಾಕಿದ್ರೆ ಸೇಮ್ ನಂಬರ್ ರಿಪೀಟ್ ಆಗ್ತಾ ಹೋಗುತ್ತೆ ಅಂತ. ಸೊ ಇದು ಯಾವ ರೀತಿಯಾದಂಥ ಡೆಸಿಮಲ್ ಫಾರ್ಮ್, ನಾನ್ ಟರ್ಮಿನೇಟಿಂಗ್ ಓಕೆ, ಬಟ್ ರಿಪೀಟಿಂಗ್ ಅಥವಾ ರಿಕರಿಂಗ್ ಎರಡು ಒಂದೇ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಓಕೆನಾ. ಇದು ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಆದಂಥ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ಈಗ ಇಲ್ಲಿ 8 4 32 1 33 83/8. ಸೊ 8ಇಂದ ನಾವೀಗ 33/8. ನೆಕ್ಸ್ಟು 8 4 32, ಸೊ 1 ಉಳಿತು. ಓಕೆನಾ. ಏನು ಮಾಡಿದ್ವಿ, ಪಾಯಿಂಟ್ ಇಟ್ಕೊಂಡು 0 ಹಾಕ್ಕೊಂಡ್ವಿ. 8 1s 8. ಇಲ್ಲೇನಾಯಿತು, 2 ಉಳಿತು. ಈಗ ಪಾಯಿಂಟ್ ಇರೋದ್ರಿಂದ 0. 8 2s 16, 4 ಉಳಿತು. ಪಾಯಿಂಟ್ ಇರೋದ್ರಿಂದ 0. ಓಕೆ. 8 5s 40. ಇಲ್ಲಿ ರಿಮೈಂಡರ್ ಏನಾಯಿತು, 0 ಆಯಿತು. ಒಂದು ಫೈನೈಟ್ ಆಗಿರುವಂಥ ಆನ್ಸರ್ ಕೂಡ ಸಿಕ್ತು. ಎಷ್ಟದು, 4.125 ಅನ್ನೋದು. ಸೊ ಇದು ಯಾವ ರೀತಿಯ ಡೆಸಿಮಲ್ ಎಕ್ಸ್ಪ್ಯಾನ್ಷನ್, ಟರ್ಮಿನೇಟಿಂಗ್. ಓಕೆ, ಟರ್ಮಿನೇಟಿಂಗ್ ಅಂತ ಬರಿತೀವಿ. ಫೋರ್ತ್ ಒನ್ 3/13 ಅಂತ ಇದೆ. ಇಲ್ಲಿ ನಾವು 13ಇಂದ 3ನ ಡಿವೈಡ್ ಮಾಡಬೇಕು. ಸೊ 0 ಪಾಯಿಂಟ್ ಇಲ್ಲಿ 0 ಹಾಕೊಂಡ್ವಿ. 13 2s 26. ಸೊ ಇಲ್ಲಿ ಏನು ಉಳಿತು, 4 ಉಳಿತು. 1 0. ನೆಕ್ಸ್ಟು 13 3 39, 1 ಉಳಿತು. ನೆಕ್ಸ್ಟ್ ಇಲ್ಲಿ ನೋಡಿ ಪಾಯಿಂಟ್ ಇರೋದ್ರಿಂದ 0 ಹಾಕ್ಕೊಂಡ್ವಿ. ನೆಕ್ಸ್ಟು 13ಗಿಂತ ಕಮ್ಮಿ ಇರೋದ್ರಿಂದ ಇಲ್ಲಿ ಒಂದು 0 ಹಾಕ್ಕೊಂಡು 13 7s 91. ಸೊ ಇಲ್ಲಿ ಇವಾಗ ಎಷ್ಟು ಉಳಿತು, 9 ಉಳಿತು. ಅಗೇನ್ 0 ಹಾಕ್ಕೊಂಡ್ವಿ. 13 8s 6.
78. ಸೊ ಇಲ್ಲಿಗ 10 ಆಯಿತು. 10 ಮೈನಸ್ 8 ಈಸ್ 2. ಇಲ್ಲಿ 8 ಇದೆ, 12 ಆಯಿತು. ಓಕೆನಾ. ಸೊ 1 0 ಹಾಕೊಂಡ್ವಿ. 13 9s 117. ಸೊ ಇಲ್ಲಿಗ 10 ಮೈನಸ್ 7 ಈಸ್ 3. 1 ಮೈನಸ್ 1 ಈಸ್ 0. ಅಗೇನ್ ಇಲ್ಲಿ ಪಾಯಿಂಟ್ ಇಟ್ಕೊಂಡಿರೋದ್ರಿಂದ 0. ನೆಕ್ಸ್ಟ್ ಇಲ್ಲಿ ನೋಡಿ 13 ಆಯಿತು. ಅಗೇನ್ 2 ಇಂದ ನಾವು ಡಿವೈಡ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ 40 ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಆನ್ಸರ್ ಎಷ್ಟು? 0.2307692. ಸೊ ಇದೇ ನಂಬರ್ ಮತ್ತೆ ಕಂಟಿನ್ಯೂಸ್ ಆಗ್ತಾ ಹೋಗೋದ್ರಿಂದ ಇದ್ರ ಮೇಲೆ ನಾವು ಬಾರ್ ಹೇಳಿತೀವಿ. ಸೊ ಇದು ಯಾವ ರೀತಿಯಾದಂಥ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ನು? ನಾನ್ ಟರ್ಮಿನೇಟಿಂಗ್ ಆ್ಯಂಡ್ ರಿಪೀಟಿಂಗ್. ಕ್ವೆಶನ್ ನಂಬರ್ 5, 2/11. 2ನ 11ಇಂದ ಡಿವೈಡ್ ಮಾಡಬೇಕು. ಪಾಯಿಂಟ್ ಇಟ್ಕೊಂಡು 0 ಹಾಕೊಂಡ್ವಿ. 11 1 11. 20 ಮೈನಸ್ 11 ಅಂದರೆ 9 ಆಯಿತು. 9 ಇಲ್ಲಿ 0 ಹಾಕ್ಕೊಂಡಿದ್ದೀವಿ. 11 8s 88. ಮತ್ತೇನಾಯಿತು? 2 ಉಳಿತು, 0. ನೆಕ್ಸ್ಟ್ 11 1s 11. 9 ಉಳಿತು. ನೆಕ್ಸ್ಟ್ ಇಲ್ಲಿ 11 8s 88. ಮತ್ತೆ ಏನಾಯಿತು? 2 ಉಳಿತು. ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. 0.1818 ಅಂತ. ಸೊ ಆನ್ಸರ್ 0.18 ಮೇಲೆ ಈ ರೀತಿ ಬಾರ್ ಅಂತ ಹೇಳ್ತೀವಿ. ವಾಟ್ ಈಸ್ ದ ಟೈಪ್ ಆಫ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್? ನಾನ್ ಟರ್ಮಿನೇಟಿಂಗ್ ಆ್ಯಂಡ್ ರಿಪೀಟಿಂಗ್. ಓಕೆ. ನೆಕ್ಸ್ಟು 6th ಕ್ವೆಶನ್ ಏನಿದೆ, 400ಇಂದ 329 ಡಿವೈಡ್ ಮಾಡಬೇಕು. ಸೊ 0 ಪಾಯಿಂಟ್ ಇಟ್ಕೊಂಡು ಇಲ್ಲಿ 0 ಹಾಕೊಳ್ಳೋಣ, ಬಿಕಾಸ್ 400ಗಿಂತ ಕಡಿಮೆ ಇದೆ. ನೆಕ್ಸ್ಟು 8ಇಂದ ಡಿವೈಡ್ ಮಾಡ್ತಾ ಹೋಗೋಣ. 4 8s 32. 0 0. ಓಕೆ, 0 9 0 0. ನೆಕ್ಸ್ಟು 1 0 ಹಾಕೊಳ್ಳೋಣ. 4 2s 800. 100 ಆಯಿತು. ಓಕೆ. ನೆಕ್ಸ್ಟು ಇಲ್ಲಿ ಪಾಯಿಂಟ್ ಇಟ್ಕೊಂಡು 0 ಹಾಕೊಳ್ಳೋಣ. 400 2s 800. ಸೊ 0 0. 10 ಮೈನಸ್ 8 ಈಸ್ 2. ಆ್ಯಂಡ್ 4 5s 20. ಸಾರಿ, ಇಲ್ಲಿ ಪಾಯಿಂಟ್ ಇರೋದ್ರಿಂದ 0 ಹಾಕ್ಕೊಳ್ತೀವಿ. 4 5s 20. ಆ್ಯಂಡ್ 2 zeros 2000. ಇಲ್ಲೇನಾಯಿತು? ರಿಮೈಂಡರ್ 0 ಬಂತು. ಸೊ ವಾಟ್ ಕೈಂಡ್ ಆಫ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್? ಟರ್ಮಿನೇಟಿಂಗ್. ಓಕೆನಾ. ಎಲ್ಲದರಲ್ಲೂ ಒಂದೊಂದು ಟರ್ಮಿನೇಟಿಂಗ್ ಆದವು, ಇನ್ನೊಂದು ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಆಯಿತು. ಯಾವುದು ಕೂಡ ನಾನ್ ಟರ್ಮಿನೇಟಿಂಗ್ ನಾನ್ ರಿಕರಿಂಗ್ ಅನ್ನೋವು ಇಲ್ಲಿ ಬರಲಿಲ್ಲ. ಓಕೆನಾ. ಕ್ವೆಶನ್ ನಂಬರ್ 2, ಯು ನೋ ದಟ್ 1/7 is equal to 0.142857 ಅಂಡ್ ಇದು ರಿಪೀಟ್ ಆಗ್ತಾ ಹೋಗುತ್ತೆ, ಹಾಗಾಗಿ ಇದ್ರ ಮೇಲೆ ಬಾರ್ ಹಾಕಿದ್ದಾರೆ. ಕ್ಯಾನ್ ಯು ಪ್ರೆಡಿಕ್ಟ್ ವಾಟ್ ದ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಫ್ 2/7, 3/7, 4/7, 5/7, 6/7 are without actually doing the long division? ಇಫ್ ಸೊ ಹೌ ಅಂತ ಕೇಳಿದ್ದಾರೆ. ಈಗ 1/7 ಅನ್ನು ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ನಾವು ಇಲ್ಲಿ ಕೊಟ್ಟಿರುವಂಥ ನಂಬರ್ಗಳ ಡೆಸಿಮಲ್ ಎಕ್ಸ್ಪ್ಯಾನ್ಷನನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಬಟ್ ಆ್ಯಕ್ಚುಯಲ್ ಆಗಿ ಲಾಂಗ್ ಡಿವಿಷನನ್ನು ಮಾಡಬಾರ್ದು. ಇದ್ರದ್ದೇನು ನಾವು 7ಇಂದ 1 ಡಿವಿಷನ್ ಮಾಡ್ಕೊತಾ ಹೋಗ್ತೀವಲ್ಲ, ಆ ರೀತಿ ಮಾಡ್ದಿಲ್ದಂಗೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ. ಈಗ ಫಾರ್ ಎಕ್ಸಾಂಪಲ್ ನಾವು 2/7 ಅಂತ ಇರೋದನ್ನು ನಾವು 2 × 1/7 ಅಂತ ಮಾಡ್ಕೊಳ್ಬೋದಲ್ವಾ. ಸೊ ಅದಕ್ಕೀಗ 1/7 ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಾರಲ್ವಾ. ನೆಕ್ಸ್ಟು 2 × 0.142857ನ ಮಾಡಬೇಕು. ಸೊ ಆನ್ಸರ್ ಎಷ್ಟು ಬರುತ್ತೆ? 7 7 14ಕ್ಕೆ 4 ದಶಕ 1, 2 5 10 1 11ಕ್ಕೆ 1 ದಶಕ 1, 8 2 16 16 1 17ಕ್ಕೆ 7 ದಶಕ 1, 2 2 4 1 5. ನೆಕ್ಸ್ಟು 4 2 8 1 2 2. ಇದು 0 ಪಾಯಿಂಟ್ ಅಂತ ಇದೆಯಲ್ಲ. ಓಕೆ. ಈಗ ಇಲ್ಲಿಗೂ ಬಾರ್ ಇರೋದ್ರಿಂದ ಇದ್ರ ತಲೆ ಮೇಲೆ ಕೂಡ ಬಾರ್ ಹಾಕ್ತೀವಿ. ಅಂದರೆ 2/7ನ ವ್ಯಾಲ್ಯೂ ಎಷ್ಟು ಬರುತ್ತೆ? 0.285714. ಅದೇ ರೀತಿ 3/7 ಅಂದರೆ ನಾವು 3 × 1/7 ಅಂತ ಮಾಡ್ಕೊಳ್ತೀವಿ.
3 ಇಂಟು 1/7 ಅಂದರೆ 0.14285 ಈಗ 3ಇಂದ ಮಲ್ಟಿಪ್ಲಿಕೇಶನ್ ಮಾಡೋಣ. 7 3 21ಕ್ಕೆ 1 ದಶಕ 2, 5 3 15 2 17ಕ್ಕೆ 7 ದಶಕ 1, 8 3 24 1 25ಕ್ಕೆ 5 ದಶಕ 2, 2 3 6 6 2 8, 4 3 12ಕ್ಕೆ 2 ದಶಕ 1, 3 1 3 1 4, 3 into 0 is 0. So what is the answer? 7/3 is equal to 0.428571. ಅದೇ ರೀತಿಯಲ್ಲಿ 4/7 ಅಂದರೆ 4 ಇಂಟು 1/7, 4 ಇಂಟು 0.14285 7 4 28ಕ್ಕೆ ಇಂಟು ದಶಕ 2, 5 4 20 22 22ಕ್ಕೆ 2 ದಶಕ 2, 8 4 32 32 2 34ಕ್ಕೆ 4 ದಶಕ 3, 2 4 8 8 3 11ಕ್ಕೆ 1 ದಶಕ 1, 4 4 16 16 1 17ಕ್ಕೆ 7 ದಶಕ 1, 1 4 4 4 1 5 4 0ಗೆ 0. ಓಕೆ, 0.571428 ಇದು 4/7ನ ವ್ಯಾಲ್ಯೂ. ಅದೇ ರೀತಿಯಲ್ಲಿ 5/7 ಕೂಡ ಮಾಡೋಣ. 5 ಇಂಟು 1/7 ಅಂದರೆ 5 ಇಂಟು 0.14285 ಓಕೆ, ಇದರ ಒಂದು ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ 7 35ಕ್ಕೆ 5 ದಶಕ 3, 5 5 25 3 28ಕ್ಕೆ 8 ದಶಕ 2, 8 5 40 42 42ಕ್ಕೆ 2 ದಶಕ 4, 2 5 10 10 4 14ಕ್ಕೆ 4 ದಶಕ 1, ಇನ್ನು 4 5 20 21 21ಕ್ಕೆ 1 ದಶಕ 2, 5 1 5 2 7, 0 ಇಂಟು ಸಮಥಿಂಗ್ ಈಸ್ 0. ಓಕೆ, 0.714285 ಇದ್ರ ಮೇಲೆ ಒಂದು ಬಾರನ್ನು ಹಾಕ್ತೀವಿ. ಅದೇ ರೀತಿ 6/7 ಅಂದರೆ 6 ಇಂಟು 1/7, ಸೊ 6 ಇಂಟು 0.14285 ಈಗ 7 42ಕ್ಕೆ 2 ದಶಕ 4, 6 5 30 4 34ಕ್ಕೆ 4 ದಶಕ 3, 8 48 48 3 51 ದಶಕ 5, 6 2 12 12 5 17ಕ್ಕೆ 7 ದಶಕ 1, 6 4 24 24 1 25ಕ್ಕೆ 5 ದಶಕ 2, 6 1 6 6 2 8 6 0ಗೆ 0, 0.857142 ಇದರ ತಲೆ ಮೇಲೆ ಬಾರ್ ಹಾಕಬೇಕು. ಯಾಕೆಂದರೆ ಎಲ್ಲ ನಂಬರ್ಸು ಕೂಡ ರಿಪೀಟ್ ಆಗ್ತಾ ಹೋಗ್ತವೆ. ಹಾಗಾಗಿ ನೋಡಿ, ವಿತೌಟ್ ಕ್ಯಾಲ್ಕುಲೇಷನ್ ನಾವು 2/7 3/7 4/7 5/7 ಹಾಗೆ 6/7ನ ವ್ಯಾಲ್ಯೂವನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. ಫಾರ್ ಮೋರ್ ವಿಡಿಯೋಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.